ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ವಿಜ್ಞಾನದ ಮೊದಲ ಅಧ್ಯಾಯ. ಈ ಒಂದು ಅಧ್ಯಾಯದಲ್ಲಿರುವ ಅಂಶಗಳನ್ನು ವಿವರವಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ಈ ಒಂದು ಅಧ್ಯಾಯ ಏನಿದೆ, 7ನೇ ತರಗತಿಯ ವಿಜ್ಞಾನ ಪುಸ್ತಕ ಕುತೂಹಲದ ಒಂದು ವೈಶಿಷ್ಟ್ಯತೆಯನ್ನು ಮಕ್ಕಳಿಗೆ ತಿಳಿಸುವಂಥ ಒಂದು ಪಾಠ ಆಗಿದೆ. ಅದೇ ರೀತಿಯಾಗಿ ವಿಜ್ಞಾನದಲ್ಲಿ ಮಕ್ಕಳ ಆಸಕ್ತಿಯನ್ನು ಇನ್ನೂ ಹೆಚ್ಚಿಸುವಂತಹ ಅಂಶಗಳು, ಮಕ್ಕಳು ಹೇಗೆ ಆಲೋಚನೆ ಮಾಡಬೇಕು, ಮಕ್ಕಳು ಹೇಗೆ ಒಂದು ಸಂಶೋಧನೆ ಅಂತ ಗುಣವನ್ನು ಬೆಳೆಸ್ಕೋಬೇಕು, ಅದೇ ರೀತಿಯಾಗಿ ಮಕ್ಕಳು ತಮ್ಮಲ್ಲಿ ಪ್ರಶ್ನಿಸೋ ಒಂದು ಕೌಶಲ್ಯವನ್ನು ಯಾವ ರೀತಿಯಾಗಿ ಬೆಳೆಸ್ಕೋಬೇಕು, ಇದು ಎಲ್ಲದಕ್ಕೂ ಮಕ್ಕಳಿಗೆ ಒಂದು ಆಸಕ್ತಿ ಹೆಚ್ಚಿಸಬೇಕು, ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗೋ ಥರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಈ ಒಂದು ಪಾಠದಲ್ಲಿರುವ ಮುಖ್ಯ ಅಂಶಗಳನ್ನು ನೋಡೋಣ. ಈ ಒಂದು ಕುತೂಹಲ ಒಂದು ಪುಸ್ತಕದ ಒಂದು ವಿಶೇಷತೆ ಏನಿದೆ, ಈ ಒಂದು ಪುಸ್ತಕದಲ್ಲಿ ನಾವು ನಮ್ಮ ಸುತ್ತಲಿನ ಸುಂದರ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು, ಪ್ರಶ್ನಿಸಲು ಮತ್ತು ಹೊಸ ಸತ್ಯಗಳನ್ನು ಅನ್ವೇಷಿಸಲು ಒಂದು ರೋಚಕ ಪಯಣ. ಇದು ಕೇವಲ ಓದಿಗೆ ಮಾತ್ರ ಸಂಬಂಧಿಸಿದ ಪುಸ್ತಕವಲ್ಲ. ಈ ಪುಸ್ತಕದ ಮೂಲಕ ನಾವು ಒಂದು ಅನ್ವೇಷಿಸುವ ಒಂದು ಅನುಭವಗಳನ್ನು ತೆಗೆದುಕೊಳ್ಳೋಕ್ಕೆ ಹೊರಟಿದ್ದೀವಿ. ವಿಜ್ಞಾನದ ಕಡೆಗೆ ನಮ್ಮ ಹೆಜ್ಜೆ. 6ನೇ ತರಗತಿಯಲ್ಲಿ ಹೇಗೆ ನಾವು ವಿಜ್ಞಾನವನ್ನು ಕುತೂಹಲವಾಗಿ ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಿದ್ದೋ, ಈಗೂ ಕೂಡ ಪ್ರಕೃತಿಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅನ್ವೇಷಿಸುವ ಒಂದು ಅದ್ಭುತ ಆರಂಭ ಈ ಒಂದು ಪುಸ್ತಕದಿಂದ ಮಕ್ಕಳಿಗೆ ಸಿಗುತ್ತೆ. ಕೇವಲ ಮಾಹಿತಿ ಅಲ್ಲ, ಇದೊಂದು ಅನುಭವ. ಅಂದರೆ ಮಕ್ಕಳು ಇಲ್ಲಿ ಈ ಪುಸ್ತಕದಿಂದ ಕೇವಲ ಮಾಹಿತಿ ತೆಗೆದುಕೊಳ್ಳೋದಲ್ಲ, ಈ ಒಂದು ಪುಸ್ತಕದಿಂದ ಅವರು ಒಂದು ವೈಜ್ಞಾನಿಕ ಅನುಭವವನ್ನು ಪಡೆದುಕೊಳ್ತಾರೆ. ಈ ಪಠ್ಯಪುಸ್ತಕ ಕೇವಲ ಸಿದ್ಧಪಡಿಸಿದ ಸತ್ಯಗಳು ಅಥವಾ ಫ್ಯಾಕ್ಟ್ಸ್ ಭಂಡಾರವಲ್ಲ. ಇದು ನಮ್ಮ ಆಲೋಚನೆಗೆ ರೆಕ್ಕೆಗಳನ್ನು ನೀಡುವ ಮತ್ತು ನಮ್ಮದೇ ಆದ ಸಣ್ಣ ಪುಟ್ಟ ಆವಿಷ್ಕಾರಗಳನ್ನು ಮಾಡಲು ಪ್ರೇರೇಪಿಸುವ ಒಂದು ನಕ್ಷೆ. ಅದೇ ರೀತಿಯಾಗಿ ಅನ್ವೇಷಣೆಗೆ ಆಹ್ವಾನ. ನಾವು ವಾಸಿಸುತ್ತಿರುವ ಸುಂದರ ಜಗತ್ತನ್ನು ಆಳವಾಗಿ ಅರಿಯಲು, ಹೊಸ ಪ್ರಶ್ನೆಗಳನ್ನು ಕೇಳಲು, ಸ್ವತಃ ಪ್ರಯೋಗಗಳನ್ನು ನಡೆಸಲು ಮತ್ತು ನೈಸರ್ಗಿಕ ಸಂಗತಿಗಳನ್ನು ಪರಿಶೋಧಿಸಲು ಈ ಅಧ್ಯಾಯವು ನಮ್ಮನ್ನು ಆಹ್ವಾನಿಸುತ್ತದೆ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಈ ಒಂದು ಪುಸ್ತಕದಲ್ಲಿ ಏನಿದೆ, ಇಲ್ಲಿ ನಾನು ಏನನ್ನು ಕಲೀಲಿಕ್ಕೆ ಹೊರಟಿದ್ದೀನಿ ಅನ್ನೋದು ಒಂದು ಕುತೂಹಲವನ್ನು ಮೂಡಿಸೋದು ಈ ಒಂದು ಮೊದಲ ಅಧ್ಯಾಯದ ಒಂದು ಪ್ರಯತ್ನ. ಅನ್ವೇಷಣೆಯ 3 ಪ್ರಮುಖ ಹಂತಗಳು ಯಾವ್ಯಾವುದಪ್ಪ? ಪ್ರಶ್ನಿಸುವುದು, ಪ್ರಯೋಗಿಸುವುದು, ಅನ್ವೇಷಿಸುವುದು. ಪ್ರತಿಯೊಂದು ನೈಸರ್ಗಿಕ ಪ್ರಕ್ರಿಯೆಯ ಹಿಂದೆ ಇರುವ ಏಕೆ, ಹೇಗೆ ಎಂಬ ಮೂಲಭೂತ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಜ್ಞಾನದ ಮೊದಲ ಹೆಜ್ಜೆಯನ್ನು ಇಡುವುದು. ಪ್ರಯೋಗಿಸುವುದು ಅಂದರೆ ಕೇವಲ ಪುಸ್ತಕದಲ್ಲಿ ಓದುವುದಲ್ಲದೆ ಸ್ವತಃ ಪ್ರಯೋಗಗಳನ್ನು ಕೈಗೊಂಡು ನಮ್ಮ ಸುತ್ತಲಿನ ವಸ್ತುಗಳನ್ನು ವಿಶ್ಲೇಷಿಸಿ ಸಾಕ್ಷ್ಯಗಳನ್ನು ಪಡೆದುಕೊಳ್ಳುವುದು. ಅನ್ವೇಷಣೆ ಸೂಕ್ಷ್ಮ ವೀಕ್ಷಣೆಗಳ ಮೂಲಕ ಸಣ್ಣ ಅಥವಾ ದೊಡ್ಡ ರಹಸ್ಯಗಳನ್ನು ಬಿಡಿಸಿ ನಮ್ಮದೇ ಆದ ಸಣ್ಣ ಆವಿಷ್ಕಾರಗಳ ಮೂಲಕ ಹೊಸ ಪರಿಕಲ್ಪನೆಗಳನ್ನು ರೂಪಿಸುವುದು. ಈ ಒಂದು ನಿಟ್ಟಿನಲ್ಲಿ ನಾವು ಈ ಪುಸ್ತಕದಲ್ಲಿರುವ ಅಂಶಗಳನ್ನು ತೆಗೆದುಕೊಂಡು ಹೋಗಬೇಕು. ಯಾರಿಗೆ ಗೊತ್ತು, ನಮ್ಮ ತರಗತಿಯಲ್ಲಿ ಮುಂದಿನ ಒಂದು ಸಿ ವಿ ರಾಮನ್ ಇರ್ಬೋದು, ನಮ್ಮ ತರಗತಿಯಲ್ಲಿ ಮುಂದಿನ ಒಂದು ಜಗದೀಶ್ ಚಂದ್ರ ಬೋಸ್ ಇರ್ಬೋದು, ನಮ್ಮ ತರಗತಿಯಲ್ಲಿ ಮುಂದಿನ ಪೀಳಿಗೆಯ ಮೇರಿ ಕ್ಯೂರಿ ಇರ್ಬೋದು. ಹಾಗಾಗಿ ಈ ಒಂದು ವಿಜ್ಞಾನ ಪುಸ್ತಕವನ್ನು ನಾವು ಕೇವಲ ಮಾಹಿತಿ ಅಷ್ಟೇ ನೋಡಿದ್ರೆ, ಇಲ್ಲಿ ಈ ಒಂದು ಪುಸ್ತಕಗಳ ಮೂಲಕ ಮಕ್ಕಳನ್ನು ಅನ್ವೇಷಣೆಗೆ ಪ್ರೇರೇಪಿಸುವಂಥ ಕೆಲಸಗಳು ಆಗಬೇಕು. ಕುತೂಹಲವೇ ವಿಜ್ಞಾನದ ಮೂಲಾಧಾರ. ನಿಜ, ನಮಗೆ ಒಂದು ವಿಷಯದಲ್ಲಿ ಆಸಕ್ತಿ, ಕುತೂಹಲ, ಅಲ್ಲಿ ಪ್ರಶ್ನೆ ಮಾಡುವಂತಹ ಗುಣವನ್ನು ನಾವು ಅಲ್ಲಿ ಬೆಳೆಸ್ಕೊಂಡ್ವಿ ಅಂತ ಹೇಳಾದರೆ, ಏಕೆ, ಹೇಗೆ, ಏನೋ ಒಂದು ಅನ್ವೇಷಣೆ ಮಾಡೋದಕ್ಕೆ ಈ ಒಂದು ಕುತೂಹಲನೇ ನಮಗೆ ಮೂಲ ಆಧಾರ ಆಗಿರುತ್ತೆ. ಈ ಒಂದು ಪುಸ್ತಕದಲ್ಲಿ ಪುಟಗಳ ಒಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಪುಸ್ತಕದ ಪುಟಗಳು ಸಂಖ್ಯೆಗಳು ಕಾಗದದ ವಿಮಾನದ ಏರಿಳಿತ ಮತ್ತು ಚಿಟ್ಟೆಯ ಹಾರಾಟವನ್ನು ಆಧರಿಸಿ ಮುದ್ರಿತವಾಗಿವೆ. ಅಂದರೆ ಚಿಟ್ಟೆ ಹೇಗೆ ತನಗಿಷ್ಟ ಬಂದಂತೆ ರೆಕ್ಕೆ ಬಡಿಯುತ್ತೋ, ಕಾಗದದ ವಿಮಾನ ಗಗನದಲ್ಲಿ ಹೇಗೆ ತೇಲುತ್ತೋ, ಅದೇ ರೀತಿ ಮಕ್ಕಳ ಆಲೋಚನೆಗಳು ಕೂಡ ಸ್ವತಂತ್ರವಾಗಿರಲಿ. ಹೊಸ ಜ್ಞಾನವನ್ನು ಅರಸುತ್ತಾ ಮುನ್ನಡೆಯಲು ನಿಮ್ಮೊಳಗಿನ ಕುತೂಹಲವೇ ದಿಕ್ಸೂಚಿಯಾಗಲಿ. ಈ ಒಂದು ಸ್ಫೂರ್ತಿದಾಯಕ ಅಂಶಗಳನ್ನು ನಾವು ಮೊದಲ ಪಾಠದಲ್ಲಿ ನೋಡ್ಬೋದು.
ನಮ್ಮ ದಿನನಿತ್ಯದ ವಿದ್ಯಮಾನಗಳಲ್ಲಿ ನಾವು ವಿಜ್ಞಾನದ ರಹಸ್ಯಗಳನ್ನು ನೋಡ್ತಾನೆ ಇರ್ತೀವಿ. ಹೇಗೆ? ಪ್ರತಿದಿನ ಅನುಭವಿಸುವ ಹಣ್ಣುಗಳ ಹುಳಿ ರುಚಿ, ಅರಿಶಿಣದ ಕಲೆ, ವಿದ್ಯುತ್ ವಾಹಕತೆ ಹಾಗೂ ಪ್ರಕೃತಿಯ ನಿಗೂಢ ಬದಲಾವಣೆಗಳ ಹಿಂದೆ ವಿಜ್ಞಾನ ಇದೆ, ಅಲ್ಲೊಂದು ಅನ್ವೇಷಣೆ ಇದೆ. ಹಣ್ಣುಗಳು ಏಕೆ ಹುಳಿಯಾಗಿರುತ್ತೆ? ನಾವು ಹಣ್ಣುಗಳನ್ನು ತಿಂತೀವಿ. ಕೆಲವೊಂದು ಹಣ್ಣುಗಳು ತುಂಬ ಹುಳಿಯಾಗಿರುತ್ತೆ, ಕೆಲವೊಂದು ಹಣ್ಣುಗಳು ಕಾಯಿದ್ದಾಗ ಹುಳಿಯಾಗಿರುತ್ತೆ, ಅದೇ ಹಣ್ಣಾದಮೇಲೆ ಸಿಹಿಯಾಗಿರುತ್ತೆ. ಯಾಕೆ ಹೀಗೆ? ಈ ಒಂದು ಹಣ್ಣುಗಳಲ್ಲಿರುವಂತಹ ಆಮ್ಲ ಏನಿದೆ ಅದು ಹಣ್ಣುಗಳು ಹುಳಿಯಾಗಿರೋ ಥರ ಹುಳಿ ರುಚಿಯನ್ನು ಕೊಡುತ್ತೆ. ಅಂದರೆ ಮಕ್ಕಳಿಗೆ ಅಲ್ಲಿ ಯಾಕೆ ಈ ಹಣ್ಣು ಹುಳಿ, ಯಾಕೆ ಈ ಹಣ್ಣು ಸಿಹಿ, ಯಾಕೆ ಇದು ಕಹಿ, ಯಾಕೆ ಇದು ಹುಳಿ, ಯಾಕೆ, ಏನು, ಈ ಥರ ಪ್ರಶ್ನೆ ಮಾಡುವಂತಹ ಒಂದು ಕೌಶಲ್ಯ ಮಕ್ಕಳಲ್ಲಿ ಬೆಳೆಯೋದಕ್ಕೆ ಇವೆಲ್ಲ ಅಂಶಗಳು ಕೂಡ ಸಹಕಾರಿಯಾಗುತ್ತೆ. ನಾವು ಕೆಲವೊಂದು ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನಿಸಿರ್ತೀವಿ. ಒಂದು ವೇಳೆ ನಮ್ಮ ಬಟ್ಟೆಗೆ ಅರಿಶಿಣದ ಕಲೆ ಆಯಿತು ಅಂತ ಹೇಳಿದ್ರೆ ಆ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ತೀವಿ. ಯಾವಾಗ ಆ ಅರಿಶಿಣದ ಕಲೆಗೆ ಸೋಪ್ ತಾಗ್ತೋ ಆ ಕೂಡಲೇ ಅಲ್ಲಿ ಕೆಂಪು ಕಲರ್ ಬರುತ್ತೆ. ಯಾಕೆ ಹೀಗೆ? ಮಕ್ಕಳ ಹತ್ರ ಕೇಳಬೇಕು, ಒಂದಿನ ಆದರೂ ಯೋಚನೆ ಮಾಡಿದ್ದೀರಾ ಯಾಕೆ ಈ ಥರ ಆಗುತ್ತೆ ಅಂತ? ಇಲ್ಲಿ ಅರಿಶಿಣ ಅನ್ನೋದು ಒಂದು ನೈಸರ್ಗಿಕ ಸೂಚಕ. ವಸ್ತುಗಳು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅರಿಶಿಣವನ್ನು ಕೂಡ ಬಳಸ್ಕೋಬೋದು. ಸಾಬೂನಿನ ಒಂದು ಪ್ರತ್ಯಾಮ್ಲೀಯ ಗುಣ ಯಾವಾಗ ಈ ಅರಿಶಿಣಕ್ಕೆ ತಾಗುತ್ತೋ ಆಗ ಅದು ಕೆಂಪಾಗುತ್ತೆ. ಇದನ್ನೆಲ್ಲ ಮಕ್ಕಳು ಮುಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋದು ಇದ್ದಾರೆ. ಇಲ್ಲಿನ ಈ ಪಾಠದ ಒಂದು ಪ್ರಮುಖ ಉದ್ದೇಶ ಅಂದರೆ ಮಕ್ಕಳಲ್ಲಿ ಏಕೆ, ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಗುಣ ಬೆಳಿಬೇಕು. ಅದೇ ರೀತಿಯಾಗಿ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಕೆಲವೊಂದು ವಸ್ತುಗಳಲ್ಲಿ ನಾವು ಕರೆಂಟ್ ಪಾಸ್ ಆಗೋದನ್ನು ಅಥವಾ ಆ ಒಂದು ಅನುಭವವನ್ನು ನೋಡ್ತೇವೆ, ಆದರೆ ಕೆಲವೊಂದು ವಸ್ತುಗಳಲ್ಲಿ ಆ ಒಂದು ಅನುಭವವನ್ನು ನಾವು ನೋಡೋದಿಲ್ಲ. ಇದು ಯಾಕೆ ಹೀಗಾಗುತ್ತೆ? ವಿಜ್ಞಾನ ಎನ್ನುವಂಥದ್ದು ಒಂದು ನಿರಂತರ ಆಲೋಚನಾ ಕ್ರಮ. ನಾವು ಈ ಒಂದು ಪುಸ್ತಕದ ಮೂಲಕ ಅದನ್ನೇ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಈ ಒಂದು 7ನೇ ತರಗತಿ ಜರ್ನಿಯಲ್ಲಿ ನಾವು ಇನ್ನಷ್ಟು ಆಳವಾದ ಪ್ರಶ್ನೆಗಳನ್ನು ಎದುರಿಸಲಿದ್ದೇವೆ. ನಮ್ಮ ಸುತ್ತಲಿನ ವಸ್ತುಗಳು ನಿಜವಾಗಿ ಹೇಗೆ ಕಾರ್ಯ ಮಾಡುತ್ತೆ? ನೈಸರ್ಗಿಕ ಘಟನೆಗಳು ನಿಖರವಾಗಿ ಅದೇ ಶೈಲಿಯಲ್ಲಿ ಏಕೆ ಸಂಭವಿಸುತ್ತೆ? ಇವೆಲ್ಲದರ ಕುರಿತು ನಾವು ಇಲ್ಲಿ ಆಲೋಚನೆ ಮಾಡಬೇಕು. ಒಂದು ಸರ್ತಿ ಆಲೋಚನೆ ಮಾಡಿ ಬಿಡುವಂಥದ್ದಲ್ಲ, ಪ್ರತಿನಿತ್ಯ ಅದನ್ನು ಒಬ್ಸರ್ವ್ ಮಾಡಿ ಅದರ ಕುರಿತು ಆಲೋಚನೆ ಮಾಡಿದಾಗ ಮಾತ್ರ ಈ ಒಂದು ವಿಜ್ಞಾನವನ್ನು ಕಲಿತಂಥದ್ದು ಸಾರ್ಥಕ ಆಗುತ್ತೆ. ವಿವಿಧ ಚಟುವಟಿಕೆಗಳು, ವಿವಿಧ ಪ್ರಯೋಗಗಳ ಮೂಲಕ ನಾವಿಲ್ಲಿ ವಿಜ್ಞಾನವನ್ನು, ಜಗತ್ತನ್ನು ತಿಳಿಯೋದಕ್ಕೆ ಹೊರಟಿದ್ದೇವೆ. ಹಾಗಿದ್ರೆ ಬಾಲವಿಜ್ಞಾನಿಗಳ ಕರ್ತವ್ಯ ಏನು? ಮಾನವನ ಚಟುವಟಿಕೆಗಳು ನೈಸರ್ಗಿಕ ಜಗತ್ತಿನ ಮೇಲೆ ಮತ್ತು ನಮ್ಮ ಸಮಾಜದ ಮೇಲೆ ಬೀರಬಹುದಾದ ಪ್ರಮುಖ ಪರಿಣಾಮಗಳನ್ನು ಗುರುತಿಸುವುದೂ ಕೂಡ ಇಂದು ಅಗತ್ಯ ಆಗಿದೆ. ಇಲ್ಲಿ ಯಾವುದೇ ಆವಿಷ್ಕಾರಗಳಿರಲಿ, ಆಲೋಚನೆಗಳಿರಲಿ ಪರಿಸರಕ್ಕೂ ಹಾನಿ ಉಂಟು ಮಾಡಬಾರ್ದು. ಮಾನವನ ಚಟುವಟಿಕೆಗಳಿಂದ ನಮ್ಮ ಪರಿಸರ ಹಾಳಾಗಬಾರ್ದು. ಆ ರೀತಿಯಾಗಿ ನೋಡ್ಕೊಳ್ಳೋದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿದೆ. ನಾವಿಲ್ಲಿ ವಿಜ್ಞಾನವನ್ನು ಬೇರೆ ಬೇರೆ ಶಾಖೆಯಾಗಿ ಕೂಡ ಅಭ್ಯಾಸ ಮಾಡ್ತೇವೆ. ಭೌತಶಾಸ್ತ್ರ ಇರ್ಬೋದು, ರಾಸಾಯನಿಕ ಶಾಸ್ತ್ರ ಇರ್ಬೋದು, ಜೀವಶಾಸ್ತ್ರ ಇರ್ಬೋದು. ಆದರೆ ಇದನ್ನು ಓದೋದಕ್ಕೆ ಸಹಾಯ ಆಗಲಿ ಅಂತ ಶಾಖೆಗಳನ್ನು ಮಾಡಿಕೊಂಡ್ರೂ ಕೂಡ ಪ್ರತಿಯೊಂದು ಶಾಖೆಗಳು ಕೂಡ ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿವೆ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಅಂಶಗಳು ಕೂಡ ಬದಲಾಗ್ತಾನೇ ಇವೆ. ಈಗ ಹಳೆಯ ಕಾಲದಲ್ಲಿ ನಾವು ಗಡಿಯಾರ ಯಾವ ರೀತಿಯಾಗಿ ನೋಡ್ತಿದ್ವಿ, ಇವಾಗ ಎಂತೆಂಥ ಗಡಿಯಾರಗಳು ಬಂದಿವೆ. ಇವೆಲ್ಲ ವೈಜ್ಞಾನಿಕ ಆವಿಷ್ಕಾರಗಳ ಒಂದು ಫಲನೇ ಅಲ್ವಾ? ಸೂರ್ಯ, ಚಂದ್ರ, ಬೆಳಕು, ಗ್ರಹ, ಅವುಗಳ ಚಲನೆ ಇವೆಲ್ಲದನ್ನು ನಾವು ನಮ್ಮ ಕಲ್ಪನೆಗೂ ಮೀರಿದಂತಹ, ನಮ್ಮ ಊಹೆಗೂ ಮೀರಿದಂತಹ ಒಂದಿಷ್ಟು ವಿದ್ಯಮಾನಗಳನ್ನು ನಾವು ಕೇಳಿರ್ತೇವೆ, ನೋಡಿರ್ತೇವೆ. ಆದರೆ ಅವೆಲ್ಲ ಯಾಕೆ ಹೀಗಾಗ್ತಿದೆ, ಯಾಕೆ ರಾತ್ರಿ ಆಗುತ್ತೆ, ಯಾಕೆ ಬೆಳಗಾಗುತ್ತೆ, ಇವುಗಳ ಹಿಂದೆ ನಾವು ಪ್ರಶ್ನೆ ಮಾಡ್ತಾ ಹುಡ್ಕೋ ಹೋದಾಗ ಮಾತ್ರ ಆ ವಿಜ್ಞಾನದ ಒಂದು ಅನುಭವ ಇರ್ಬೋದು, ಆ ಒಂದು ಸಂತೋಷ ಇರ್ಬೋದು, ಇದು ಉಂಟಾಗೋಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ಖುಷಿಯಿಂದಾಗಿ ಅನ್ವೇಷಣೆ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ನಮ್ಮ ಏನು ದೊಡ್ಡ ಏನೋ ಸಾಧನೆ ಮಾಡಬೇಕು, ಕಂಡುಹಿಡಿಬೇಕು, ಆ ಯಂತ್ರ ಕಂಡುಹಿಡಬೇಕು, ಈ ಯಂತ್ರ ಕಂಡುಹಿಡಬೇಕು ಅನ್ನೋಕ್ಕಿಂತ ಮೊದಲು ನಮ್ಮ ಸುತ್ತಲಿನ ಪರಿಸರದಲ್ಲಿರುವಂತಹ ಒಂದು ಅಂಶಗಳನ್ನು ನಾವು ಅಬ್ಸರ್ವ್ ಮಾಡಿ ಅಲ್ಲಿ ಅನ್ವೇಷಣೆಯನ್ನು ಪ್ರಾರಂಭಿಸಬೇಕು.
ಯಾವಾಗ ನಾವು ಈ ಒಂದು ಪುಸ್ತಕದ ಮಾಹಿತಿಯನ್ನು ಸರಳ ಪ್ರಯೋಗದ ಮೂಲಕ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಗ ಮಾತ್ರ ನಮಗೆ ಇದರಲ್ಲಿ ಖುಷಿಯನ್ನಾಗಲಿ ಅನುಭವವನ್ನಾಗಲಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ನಾನೊಂದು ಮುಂದೊಂದು ದಿನ ವಿಜ್ಞಾನಿ ಆಗಬೇಕು ಅಂತ ಹೇಳಾದರೆ ನನ್ನ ಆಲೋಚನೆಗಳು ಯಾವ ರೀತಿಯಾಗಿರಬೇಕು? ಪ್ರಶ್ನಿಸುವ ಹಸಿವು ಇರಬೇಕು. ಮಹಾನ್ ವಿಜ್ಞಾನಿಗಳು ಕೇವಲ ಪ್ರಶ್ನೆಗಳಿಗೆ ಸಿದ್ಧ ಉತ್ತರಗಳನ್ನು ಹುಡುಕುವುದಿಲ್ಲ. ಅವರು ಜಗತ್ತನ್ನು ಬೆರಗುಗೊಳಿಸುವಂಥ ಅದ್ಭುತ ಮತ್ತು ಸೃಜನಶೀಲ ಪ್ರಶ್ನೆಗಳನ್ನು ಸದಾ ಕೇಳುತ್ತಾರೆ. ನಮ್ಮಲ್ಲಿ ಪ್ರಶ್ನಿಸುವಂಥ ಒಂದು ಕೌಶಲ್ಯ ಬೆಳಿಬೇಕು. ಅದು ಯಾಕೆ ಹಾಗಾಯಿತು, ಇದು ಯಾಕೆ ಹೀಗಾಗುತ್ತೆ, ಹೀಗಂದ್ರೆ ಏನು? ಯಾವಾಗ ಇಂಥ ಪ್ರಶ್ನೆಗಳನ್ನು ನಮ್ಮಲ್ಲಿ ಮೂಡುತ್ತೋ ಆಗ ಅದರ ಕುರಿತು ನಾವು ಆಲೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ವ್ಯತಿರಿಕ್ತ ಆಲೋಚನೆ. ಶಾಲೆಗಳಲ್ಲಿ ಉತ್ತರಗಳನ್ನು ನಿರೀಕ್ಷಿಸಲಾಗುತ್ತದೆ, ಆದರೆ ಇಲ್ಲಿ ನಾವು ವ್ಯತಿರಿಕ್ತವಾಗಿ ಯೋಚಿಸುತ್ತೇವೆ. ನೀಡಿರುವ ಉತ್ತರಗಳಿಗೆ ತಕ್ಕ ಕುತೂಹಲಕಾರಿ ಪ್ರಶ್ನೆಗಳನ್ನು ನಾವೇ ರೂಪಿಸಬೇಕು. ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ನಾರ್ಮಲ್ಲು, ಆದರೆ ಉತ್ತರ ಇದ್ದಾಗ ಅದಕ್ಕೆ ನಾವು ವ್ಯತಿರಿಕ್ತವಾಗಿ ಪ್ರಶ್ನೆಯನ್ನು ಮಾಡೋದಿದೆಯಲ್ಲ, ಅದು ವ್ಯತಿರಿಕ್ತ ಆಲೋಚನೆಯನ್ನು ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ಕಲ್ಪನೆಗೆ ಮುಕ್ತ ಅವಕಾಶ ಕೊಡಬೇಕು. ನಿನಗೇನೋ ಗೊತ್ತಿಲ್ಲ ಕೂತ್ಕೋ, ಈ ಥರ ಅಲ್ಲ. ಯಾರೋ ಏನೋ ಒಂದು ಹೇಳ್ತಾ ಇದ್ದಾರೆ, ಅವರಲ್ಲಿ ಏನೋ ಒಂದು ಥಾಟ್ಸ್ ಬಂದಿದೆ ಅಂದರೆ ಅದನ್ನು ಅವರು ಹಂಚ್ಕೊಳ್ಳೋದಕ್ಕೆ ಮುಕ್ತ ಅವಕಾಶವನ್ನು ಕೊಡಬೇಕು. ಹಾಗಾಗಿ ನಾವು ಬುದ್ಧಿವಂತರಾಗಬೇಕು ಅಂತ ಹೇಳಾದರೆ ಫಸ್ಟು ನಮ್ಮಲ್ಲಿ ಪ್ರಶ್ನೆ ಕೇಳುವ ಕೌಶಲ್ಯವನ್ನು ಬೆಳೆಸ್ಕೋಬೇಕು. ನಾವು ಬಾಲ ವಿಜ್ಞಾನಿಗಳಾಗಬೇಕು ಅಂದರೆ ಯಾವೆಲ್ಲ ಅಂಶಗಳನ್ನು ನಮ್ಮಲ್ಲಿ ರೂಢಿಸ್ಕೋಬೇಕು? ಪ್ರತಿ ಘಟನೆಯ ಹಿಂದಿನ ರಹಸ್ಯವನ್ನು ತಿಳ್ಕೋಬೇಕು. ಕಾಲ್ಪನಿಕ ಸನ್ನಿವೇಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಯಾವ ಪ್ರಶ್ನೆಯೂ ಚಿಕ್ಕದಲ್ಲ, ಯಾವ ಪ್ರಶ್ನೆಯೂ ತಪ್ಪಲ್ಲ. ಪ್ರಶ್ನೆ ಕೇಳುವ ಕೌಶಲ್ಯವನ್ನು ನಾವು ಬೆಳೆಸ್ಕೋಬೇಕು. ಪ್ರಶ್ನೆಗಳೇ ಜ್ಞಾನದ ಆರಂಭ. ಈ ರೀತಿಯಾಗಿ ಮೊದಲ ಅಧ್ಯಾಯವನ್ನು ನಾವು ಈ ರೀತಿಯಾಗಿ ಒಂದು ಸಾರಾಂಶವನ್ನು ನೋಡ್ಬೋದು. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಈ ಪಾಠದಲ್ಲಿ ಮೇಯ್ನಾಗಿ ಏನು ಹೇಳಿದ್ದಾರೆ, ಯಾವ ಅಂಶವನ್ನು ಇಲ್ಲಿ ಹೇಳೋಕ್ಕೆ ಹೊರಟಿದ್ದಾರೆ. ಇಲ್ಲಿ ಯಾವುದೇ ಕಾನ್ಸೆಪ್ಟನ್ನು ಹೇಳಿಲ್ಲ. ವಿಜ್ಞಾನ ಅಂದರೆ ಏನು, ಈ ಒಂದು ಪುಸ್ತಕದಲ್ಲಿ ಯಾವ ರೀತಿಯಾಗಿ ಪರಿಕಲ್ಪನೆಯನ್ನು ಅವರು ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ, ಈ ಒಂದು ಅಂಶವನ್ನು ಈ ಒಂದು ಮೊದಲ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಯಾವುದೇ ಪ್ರಶ್ನೆ ಉತ್ತರಗಳಿಲ್ಲ. ಹಾಗಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಪೇಜ್ ನಂಬರ್ 2ರಲ್ಲಿರುವಂತಹ ಒಂದಿಷ್ಟು ಅಂಶಗಳನ್ನು ಪ್ರಶ್ನೆಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಅದಕ್ಕೆ ಉತ್ತರವನ್ನು ಬರೆದಿದ್ದೇನೆ. ಅದರ ಒಂದು ಪ್ರಶ್ನೆ ಉತ್ತರಗಳ PDF ನಿಮಗೆ ಬೇಕಾದರೆ ದಯಮಾಡಿ ಕಾಮೆಂಟ್ ಮಾಡಿ ನಿಮಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ, ಇದು ಯಾರಿಗೆ ಉಪಯೋಗ ಆಗುತ್ತೋ ಅವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.